ಸಂಗೀತ, ಯಾಕ ಈ ನಡುವೆ ಏನೋ ಚಪ್ಪಗಿರ್ತೀಯಲ್ಲ? ಏನಾಯ್ತು ಸಂಗೀತ? ಅರುಣ್, ನಮ್ಮ ಅಮ್ಮನ ನೋಡಿದೆ ನಾನು. ನಮ್ಮಮ್ಮ ಬಬ್ಲುನೆಲ್ಲ ನೋಡಿದೆ. ಹೌದಾ? ಎಲ್ಲಿ ನೋಡಿದೆ? ಹಾಂ? ನಿಮ್ಮ ಅಮ್ಮನ ಕೆಲ್ಸಕ್ಕೆ ಹೋಗ್ತಾವಳಲ್ಲ, ನಮ್ಮ ಅಮ್ಮನವ್ರ ಮನೆಗೆ ಹೋಗ್ತಾ ಇರೋದು. ಇಷ್ಟರಿಂದ ಊಟ ತಗೊಂಬತ್ತಾ ಇದ್ದಿದ್ದಲ್ಲ ನಮ್ಮ ಅಮ್ಮನವ್ರ ಮನೆಯಿಂದನೇ. ಅದು ಅಡುಗೆ ತಿಂದ ತಕ್ಷಣ ನನಗೆ ಗೊತ್ತಾಯ್ತಿದ್ದು ನಮ್ಮ ಅಮ್ಮನ ಮಾಡಿರೋದೆ ಅಂತ. ಆಮೇಲೆ ಹೋಗಿ ನೋಡಿದ್ರೆ ನಮ್ಮ ಅಮ್ಮನು ಬಬ್ಲು ಎಲ್ಲ ಇದ್ರು. ನೀನು ನೋಡಿದ್ರ ಅವರು? ಇಲ್ಲ, ನೋಡಿಲ್ಲ. ನನ್ನನ್ನು ನೋಡಿಲ್ಲ. ಅವ್ರಿಗೆ ದೂರಕ್ಕೆಲ್ಲೋ ಕಾಣಿಸಿಲ್ಲ ಅನಿಸ್ತೈತೆ. ನೋಡಿಲ್ಲ. ಇವಾಗ ಏನು ಮಾಡೋದು? ಇಲ್ಲಿಂದ ಹೊರ್ಟೋಗ್ಬಿಡೋಣ? ಎಲ್ಲನ ಬೇರೆ ಕಡೆ ಇರೋಣ? ಬೇಡ, ಎಲ್ಲೂ ಹೋಗೋದು ಬೇಡ. ಇಲ್ಲಿ ಯಾರಿಗೂ ಗೊತ್ತಿಲ್ಲ. ನಮ್ಮ ಅಮ್ಮನ ಮನೆಯಿಂದ ಹೊರಗಡೆ ಎಲ್ಲೂ ಬರಲ್ಲ. ಇಲ್ಲೇ ಇರೋಣ. ನೋಡೋಣ ಏನಾಗ್ತೈತೋ ಏನೋ. ಬಬ್ಲಿನಾದರೂ ದೂರದಿಂದ ನೋಡ್ಕೊಂಬರ್ತೀನಿ. ನನ್ನ ಮಗುನ ಎತ್ಕೊಂಡು ಮುದ್ದಿಸೋಷ್ಟು ಅಧಿಕಾರನೂ ಕಳ್ಕೊಂಡೆ. ಎಂಥ ಕೆಲಸ ಮಾಡ್ಕೊಂಡೆ. ನಾನು ಮುಂದಿನ ಆಲೋಚನೆ ಮಾಡಬೇಕಾಗಿತ್ತು. ಎಂಥ ಪರಿಸ್ಥಿತಿ ಬರ್ತೈತೋ ಏನೋ ಅಂತ ಆಲೋಚನೆ ಮಾಡ್ತೀರಾ? ಕೆಟ್ಟ ಬುದ್ಧಿಯಿಂದ ನನ್ನ ಜೀವನ ನಾನೇ ಹಾಳು ಮಾಡ್ಕೊಂಡೆ. ಗಂಡನ ಬೇಡ ಅಂತಂದಿದ್ರೆ ಅಮ್ಮನ ಮನೆಗಾದ್ರೂ ಇದ್ದಿದ್ರೆ ರಾಣಿ ಥರ ಇರ್ತಾಯಿದ್ನಿ. ಇವತ್ತು ನನಗೆ ಬಂದಿರೋ ಪರಿಸ್ಥಿತಿ ನೋಡು, ಎಂಥ ಪರಿಸ್ಥಿತಿ ಬಂದಿತ್ತು. ಆಗಬೇಕಾಗಿರೋದೆ ನನಗೆ, ಆಗಬೇಕು. ಸಂಗೀತ, ಹೋಗ್ಲಿ ಸುಮ್ಮನೆ ಸಂಗೀತ. ಏನು ಬೇಜಾರು ಮಾಡ್ಕೊಂಬೇಡ ನೀನು. ನೀನು ಆಡ್ತಾ ಇದ್ದಿದ್ದು ನಾಟಕ ನನಗೆ ಗೊತ್ತಾಗಲಿಲ್ಲ. ನೀನು ಮೋಸಗಾರನು ಅಂತ ನನಗೆ ಗೊತ್ತಾಗಲಿಲ್ಲ. ಮೋಸ ಹೋಗ್ಬಿಟ್ಟೆ ನಾನು. ಸಂಗೀತ, ನಾನು ನಾಟಕ ಆಡ್ತಾ ಇಲ್ಲ ಸಂಗೀತ. ಆವಾಗೇನೋ ಫಸ್ಟಲ್ಲೇ ನಾಟಕ ಆಡಿದೆ, ನಾನು ಒಪ್ಕೊತೀನಿ. ಆದರೆ ಇವಾಗ ನಾಟಕ ಆಡ್ತಾ ಇಲ್ಲ ಸಂಗೀತ. ನೀನಂದರೆ ನನಗಿಷ್ಟ ಸಂಗೀತ. ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ನನ್ನ ಮನ್ಸಿಗೆ ಎಷ್ಟು ನೋವುತ್ತಿತ್ತು ಗೊತ್ತಾ ನೀನು ಹಿಂಗೆಲ್ಲ ಮಾತಾಡಿದ್ರೆ? ಅಲ್ಲ, ಹಿಂಗೆ ಮೋಸ ಮಾಡಿ ಬೇರೆಯವ್ರ ಹೆಣ್ಮಕ್ಳನ್ನ ಕರ್ಕೊಂಬತ್ತಿರಲ್ಲ, ನಿಮ್ಮ ಮನ್ಸಿಗೆ ಏನು ಅನ್ಸಲ್ಲ? ಹಾಂ, ನಿಮ್ಮ ಮನ್ಸಿಗೆ ಏನು ಅನ್ಸಲ್ಲ? ಸರಿ, ನನಗೂ ಗಂಡ ಮಗು ಒಳ್ಳೆ ಫ್ಯಾಮಿಲಿ ಇಟ್ಕೊಂಡು ನಿನ್ನೆಯಿಂದ ಬಂದಿದ್ದೀನಲ್ಲ ನಾನೆಷ್ಟು ಬೇಡ, ನನ್ನನ್ನು ಏನು ಕೋಲ್ಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಅಷ್ಟು ಕೆಟ್ಟ ಮನಸ್ಸು ನಂದು. ನಂದು ಒಂದು ಜನ್ಮನ. ನೀನು ಇಂಥ ಮೋಸ್ಕಾರನು ಅಂತ ಮುಂಚೆನೇ ಗೊತ್ತಿದ್ದರೆ ನಿನ್ನ ಹೋಗಿ ದೂರ ಇರ್ತೈತೆ. ಎಂಥ ಮೋಸ್ಕಾರ ನೀನು. ನಾನು ದೊಡ್ಡ ಶ್ರೀಮಂತನು, ನೀನು ಚೆನ್ನಾಗಿ ನೋಡ್ಕೊತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಇವತ್ತು ನನ್ನನ್ನು ಈ ಸ್ಥಿತಿಗೆ ತಂದಿಕ್ಕಿದ್ಯಾ. ಇವತ್ತು ನಾನು ಶ್ರೀಮಂತಲಾಗಿದ್ದಿದ್ರೆ ನಮ್ಮ ಅಪ್ಪ ಅಮ್ಮನ ಮುಂದೆ ಹೋಗಿ ನಿಂತ್ಕೊಂಡು ಹೋಗ್ತಾ ಇರ್ತಾಯಿತ್ತಲ್ಲ, ನನ್ನ ಮಗನ ಕರ್ಕೊಂಬರ್ಬೋದಾಗಿತ್ತಲ್ಲ. ಎಷ್ಟು ಸುಳ್ಳು ಹೇಳ್ತೀಯ ನೋಡು. ನಮ್ಮ ಅಮ್ಮನ ಹಂಗೆ ಹಿಂಗೆ ಅದಕ್ಕೆ ಬರ್ತಾಳೆ ಅಂತ ಹೇಳ್ಬಿಟ್ಟು ತರಕಾರಿ ಮಾರ್ಕೆಟ್ ಒಳಗೆ ಕೆಲಸ ಮಾಡೋದು ನಿಮ್ಮ ಅಮ್ಮನ. ನನ್ನ ಹತ್ರ ಎಷ್ಟು ಸುಳ್ಳು ಹೇಳ್ದೆ ನೀನು? ನಿಂಗೇನು ಒಳ್ಳೇದಾಗುತ್ತಾ? ಒಳ್ಳೇದಾಗಲ್ಲ ನಿನಗೆ. ನಮ್ಮಂತ ಹೆಣ್ಮಕ್ಳನ್ನ ಗೋಳೆಕೊಂಡ್ರೆ ಸರ್ವನಾಶ ಆಗುತ್ತೀಯಾ? ಸಂಗೀತ, ನಾನು ಹೇಳ್ತಾನೆ ಇದ್ದೀನಲ್ಲ ಸಂಗೀತ, ನಾನು ಬೇಕಂತ ಮಾಡಿಲ್ಲ ಅಂತ. ಹಾಂ, ನಾನು ತಪ್ಪು ಒಪ್ಕೊತಾ ಇದ್ದೀನಿ ತಾನೇ? ನಂದು ತಪ್ಪಾಯಿತು ಅಂತ ತಿರ್ಗಾ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಇವಾಗ ತಪ್ಪಾಯಿತು ಅಂದರೆ ನನ್ನ ಜೀವನ ಸರಿ ಹೋಗ್ತೈತಾ? ಹಾಂ, ಜೀವನ ಸರಿ ಹೋಗ್ತೈತಾ ಹೇಳು? ಹೋಗಿ ಎಂಥವನ್ನ ಕಟ್ಕೊಂಡಿದ್ಯಾ ನೀನು? ಹೋಗ್ತಾ ತಕ್ಕಂಗೆ ಸಿಕ್ಕಿದನ್ನು ಬಿಡು ಅಂತ ನಗ್ತಾರೆ ಅಷ್ಟೇ ನಮ್ಮ ಮನೆಯವರೆಲ್ಲ. ಇವಾಗ ಹೋಗಿ ಅವ್ರ ಮುಂದೆ ನಿಂತ್ಕೊಂಡ್ರೆ ಇವಾಗ ಹೇಳ್ತಾ ಇದೆಯಲ್ಲ ಊರು ಖಾಲಿ ಮಾಡ್ಕೊಂಡು ಹೋಗೋಣ ಅಂತ. ಎಲ್ಲಿಗೆ ಹೋಗ್ತೀಯಾ ಹೇಳು? ಏನು ನಿನ್ನ ಹತ್ರ ₹1 ದುಡ್ಡು ಐತಾ? ಎಲ್ಲೋ ಬೇರೆ ಕಡೆ ಹೋಗಿರೋಕ್ಕೆ? ಇನ್ನೂ ನಿನ್ನ ಬಂಡವಾಳ ಏನೇನಾಯ್ತೋ ಎಲ್ಲ ಒಂದೊಂದೇ ಈಚೆಗೆ ಬರ್ತಿರು ಇನ್ಮೇಲೆ. ನೀನು ಹೋಗ್ತಾಗ ಅಷ್ಟು ಬೆಂಕಿಕ್ಕ. ನಮ್ಮಪ್ಪ ನಮ್ಮಮ್ಮನ ಅಷ್ಟು ಶ್ರೀಮಂತರು ಇಷ್ಟು ಶ್ರೀಮಂತರು, ಅದು BMW ಕಾರು. ನೀನು ಹೋಗ್ತಾಗ ಬೆಂಕಿಕ್ಕ. ನಮ್ಮಮ್ಮನು ನಿನ್ನನ್ನು ಒಪ್ಕೊಂಡ್ಬಿಡ್ತಾಳೆ, ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಏನಿದೆಲ್ಲ ಸುಳ್ಳು ಮಾತು? ಏನು ಅಂತ? ಇಲ್ಲ ಅಂದರೆ ನೀನು ನನ್ನ ಜೊತೆ ಬರಬೇಕಲ್ಲ, ಅದಕ್ಕೆ ಹಂಗೆಲ್ಲ ಸುಳ್ಳು ಹೇಳ್ದೆ. ಹೋಗು, ಎಲ್ಲಾದರೂ ಬಿಸ್ನೆಸ್ ಮಾಡಿ ಇಂಪ್ರೂವ್ ಆಗೋದು ನೋಡು. ಇಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾನೆ ಏನು ಎತ್ತ ಅಂತ. ಅದನ್ನು ಸಾಲು ಮಾಡಿ ಹೋಗ್ತೆ ಅಂತೂ ಇಲ್ಲ ನಿನಗೆ. ನಾನು ಇವಾಗಿರೋ ಪರಿಸ್ಥಿತಿಯಲ್ಲಿ ಹೋಗಿ ನಮ್ಮ ಅಮ್ಮನ ಮುಂದೆ ನಿಂತ್ಕೊಂಡ್ರೆ ಇನ್ನೇನಿಲ್ಲ ಅಷ್ಟೇ. ನಮ್ಮ ಅಮ್ಮನ ಎಲ್ಲಾದರೂ ಹೋಗ್ಕೊಳ್ಳಿ, ನನ್ನ ಮಗನ ಕೂಡ ನನ್ನ ಹತ್ರಕ್ಕೆ ಬರಲ್ಲ. ಆ ಪರಿಸ್ಥಿತಿ ಒಳಗಿದ್ದೀನಿ ನಾನು. ನನ್ನ ಬಟ್ಟೆ ನೋಡು ಹೆಂಗೈತೆ. ಇದು ಒಂದು ಜೊತೆ ಬಟ್ಟೆ ಅಷ್ಟು ಒಡವೆನೂ ಬಾಯಿಗೆ ಹಾಕೊಂಡೆ. ನೋಡು, ಆವಾಗಿಂದ ಹೇಳ್ತಾ ಇದ್ದೀನಿ, ನಾನು ಫಸ್ಟು ಕೆಟ್ಟವನಾಗಿದ್ದೆ, ಇವಾಗ ಸರಿ ಹೋಗಿದ್ದೀನಿ ಅಂತ. ತಿರ್ಗಿ ಪದೇ ಅದೇ ಹೇಳಿದ್ದೆ ಅಂತಂದರೆ ನಂಗೆ ಕೋಪ ಬರ್ತಿದ್ದೆ. ನಾನು ಹಿಂದೆ ಬರೋವಾಗ ನಿಂಗೇನು ಜ್ಞಾನ ಇರಲಿಲ್ಲ. ಎಲ್ಲೋಗಿತ್ತು ನಿನ್ನ ಜ್ಞಾನ? ಹಾಂ, ನಿನ್ನ ಮಗನ ಹತ್ಕೊಂಡು ನೀನು ಹಿಂದೆ ಬರ್ತಾಯಿದ್ರೆ ಅವನನ್ನು ತಳ್ಳಿದಲ್ಲ ಬಿದ್ದೋಗಂಗೆ. ಹಾಂ, ನೀನು ಒಬ್ಬ ಎತ್ತು ತಾಯಿನ ನನಗೆ ಹೇಳಕ್ಕೆ ಬರ್ತಾಳೆ ಉಪದೇಶ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ಫಸ್ಟು ನೀನು ಸರಿಯಾಗಿದೆಯಾ ಅದನ್ನ ನೋಡ್ಕೋ. ನೀನು ಬೇಡ, ನನ್ನ ಹೊಟ್ಟೆ ಒಳಗಿರೋ ಮಗುನೂ ಬೇಡ. ನಾನು ಎಲ್ಲಾದರೂ ದೂರ ಹೋಗಿ ಬದ್ಕೊತೀನಿ. ಏನಕ್ಕೆ ಬೇಕು ನನಗೆ ಮಗು? ನನಗೆ ಬೇಕಾಗಿಲ್ಲ. ಸಂಗೀತ, ಹಂಗೆ ಮಾತ್ರ ಮಾಡಬೇಡ ಸಂಗೀತ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಮಗುಗೆ ಏನು ತೊಂದರೆ ಮಾಡಬೇಡ ಸಂಗೀತ. ಎಷ್ಟೋ ಜನಕ್ಕೆ ಮಕ್ಕಳಿರಲ್ಲ ಪಾಪ, ಅವ್ರು ಎಷ್ಟು ದೇವ್ರುಗಳಿಗೆ ಎಷ್ಟು ಹಾಸ್ಪಿಟ್ಲಿಗೆ ತಿರುಗ್ತಾರೆ. ಹಂಗೆಲ್ಲ ಮಾಡಬೇಡ ಸಂಗೀತ. ನಾವು ಮಾಡಿರೋ ತಪ್ಪಿಗೆ ಇನ್ನು ಪ್ರಪಂಚನೇ ನೋಡ್ದಿರೋ ಮಗುಗೆ ಶಿಕ್ಷೆ ಕೊಡಬೇಡ ಸಂಗೀತ. ನಿನ್ಗೇನು ಬೇಕು ಹೇಳು ಸಂಗೀತ, ನಾನು ಕಷ್ಟಪಟ್ಟು ದುಡ್ಡು ತಂದಾಕ್ತೀನಿ. ಮಗುಗೆ ಮಾತ್ರ ಏನು ಮಾಡಬೇಡ ಸಂಗೀತ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಸರಿ, ಹಂಗಾದ್ರೆ ನಾನು ಈ ಮನೇಲಿ ಇರಲ್ಲ. ಬೇರೆ ಎಲ್ಲಾದರೂ ಊರೊಳಗಡೆ ಮನೆ ನೋಡು, ಚೆನ್ನಾಗಿರೋ ಮನೆ. ನನಗೆ ಈ ಮನೇಲಿ ಇರೋಕ್ಕಾಗಲ್ಲ. ಚೆನ್ನಾಗಿರೋ ಮನೆ ಅಂತಂದರೆ ಜಾಸ್ತಿ ಬಾಡಿಗೆ ಕೇಳ್ತಾರೆ ಸಂಗೀತ. ಅರ್ಥ ಮಾಡ್ಕೊ ನನ್ನ ಪರಿಸ್ಥಿತಿನ. ಇವಾಗ ಬಾಡಿಗೆ ಕಟ್ಟೋ ಪರಿಸ್ಥಿತಿಯಲ್ಲಿಲ್ಲ ನಾನು. ಒಂದು ಸ್ವಲ್ಪ ದಿವಸ ಟೈಮ್ ಕೊಡು ಸಂಗೀತ. ಒಂದು 15-20 ದಿವಸ ಆದರೂ ಟೈಮ್ ಕೊಡು. ಇವಾಗ ಗತಿ ಇಲ್ಲ ನಿಮಗೆ. ಇನ್ನು 15-20 ದಿವಸ ಇನ್ನು ಕೋಟಿಗೆ ಸಂಪಾದನೆ ಮಾಡ್ಬಿಡ್ತೀಯ ನೀನು? ಹಾಂ, ಸಂಪಾದನೆ ಮಾಡ್ತೀಯಾ? ಏನೋ ಒಂದು ಮಾಡ್ತೀನಿ ಸಂಗೀತ. ಒಂದು 2 ದಿವಸ ಟೈಮ್ ಕೊಡು ಸಂಗೀತ. ಮಗುಗೇನು ತೊಂದರೆ ಮಾಡಬೇಡ. ಸರಿ, ನೋಡೋಣ, ಟೈಮ್ ಕೊಡ್ತೀನಿ. ನೀನೇನಾದರೂ ಬೇರೆ ಮನೆ ಮಾಡಿ ಅಲ್ಲಿ ಸೋಫಾ ಫ್ರಿಜ್ಜು ನಾನು ಹೇಳಿದ ವಸ್ತುಗಳೆಲ್ಲ ಮನೆಗೆ ತಂದಾಕಿಲ್ಲ ಅಂತಂದರೆ ಆಮೇಲೆ ಹೇಳ್ತೀನಿ ನಿನಗೆ. ನಿನ್ನೇನು ಸುಮ್ಮನೆ ಬಿಡ್ತೀರಾ ನಾನು? ಸಂಗೀತ,
ಅಷ್ಟೆಲ್ಲ ತರೋ ಶಕ್ತಿ ನನಗಿಲ್ಲ ಸಂಗೀತ. ಆ ಶಕ್ತಿ ನನಗಿಲ್ಲ. ನಾನು ಇರೋದನ್ನ ಒಪ್ಕೊತಾ ಇದ್ದೀನಿ. ಇಲ್ಲ ಅಂತಂದ್ರೆ ಬೇಡ ಬಿಡು, ಏನಕ್ಕೆ ಬೇಕು ಈ ಮಗು ನನಗೆ? ನಮಗಿರೋದು ಕಷ್ಟದಲ್ಲಿ ಈ ಮಗು ಬೇರೆನಾ? ಹಾಂ, ಬೇಕಾಗಿಲ್ಲ ನನಗೆ ಈ ಮಗು. ನಾನು ಇವತ್ತೇ ಹೋಗಿ ತೆಗ್ಸಾಕ್ತೀನಿ. ಏನಕ್ಕೆ ಬೇಕು? ನಮಗೆ ತಿನ್ನಕ್ಕೆ ಗತಿ ಇಲ್ಲ, ಈ ಕಷ್ಟದೊಳಗೆ ಆ ಮಗು ಒಂದು ಕಷ್ಟನಾ? ಹಂಗೆಲ್ಲ ಅನ್ಬೇಡ ಸಂಗೀತ. ನಮ್ಮಮ್ಮನು ಎಷ್ಟೊಂದು ಆಸೆ ಇಟ್ಕೊಂಡವಳೆ. ನಿಮ್ಮ ಅಮ್ಮನ ಕೋಟೆ ಹಾಕ್ಪತಿ ಆಸೆ ಇಟ್ಕೊಂಡ್ಬಿಟ್ರೆ ನಾವು ಅಮ್ಮನ ಆಸೆ ನೆರವೇರಿಸ್ಬಿಡ್ಬೇಕು. ಜಾಗ ಖಾಲಿ ಮಾಡಿ ಇಲ್ಲಿಂದ ಹೋಗು. ಏನೋ ಕೆಲಸ ಮಾಡ್ತಾ ಇದೆಯೇನೋ ಮಾಡೋಗು. ಓಹ್, ನಿಮ್ಮ ಅಮ್ಮನ ಆಸೆ ಇಟ್ಕೊಂಡ್ರೆ ಅದಕ್ಕೆ ನಾನೇನು ಮಾಡಬೇಕು? ನಾನು ಕೇಳಿದ್ದೆಲ್ಲ ತಂದಾಕ್ರಿ, ಆವಾಗ ನೀವು ಹೇಳ್ದಂಗೆ ನಾನು ಕೇಳ್ತೀನಿ. ಏಯ್, ಯಾಕಾರಣ? ಯಾಕೋ? ಯಾಕೆ ಸೌಗೀತ? ಏನಾಯ್ತು? ಅಲ್ಲೋಡಿ, ಇಬ್ರು ಉಸಿರೇ ಇಲ್ಲ. ಏನಾಯ್ತ್ರೆ? ಸೌಗೀತ ಏನಾಯ್ತು? ಅಮ್ಮ, ಈ ಊರೊಳಗಡೆ ಹೋಗಿ ಯಾವ್ದಾನ ಒಂದು ಚೆನ್ನಾಗಿರೋ ಮನೆ ಇದ್ರೆ ನೋಡಮ್ಮ, ಬಾಡ್ಗೆಕ. ಅಯ್ಯ, ಈ ಮನೆಗಿಂತ ಮನೆನಾ? ಎಷ್ಟು ಚೆನ್ನಾಗೈತೆ ನೋಡು, ಗಾಳಿ ಬೆಳಕು. ಏನು ಬೇಡ, ಸುಮ್ಮನೆರಪ್ಪ, ಇಲ್ಲೇ ಇರೋಣ. ಆ ಊರಾಗೆಲ್ಲ ಏನಕ್ಕ, ಇಲ್ಲೇ ಆರಾಮಾಗಿದ್ದೀರಿ. ನನಗೂ ಕೆಲ್ಸಕ್ಕೆ ಹೋಗಿ ಬರೋಕ್ಕೆ ಸಲೀಸಾಗ್ತದೆ. ಇನ್ನು ಅಲ್ಲಿಂದ ನಡ್ಕೊಂಬರ್ಬೇಕು ನಾನು. ಇಲ್ಲಮ್ಮ, ನೋಡಮ್ಮ ಬೇರೆ ಮನೆ. ಅದ್ಯಾಕ ಇವಾಗ ಇದಕ್ಕಿತ್ತಂಗೆ ನೀನೆ? ಹಾಂ, ನೋಡೋಣ ಮುಂಚೆನೇ ಊರಾಗೆ ನೋಡೋದು. ಇಲ್ಲೇನಕ್ಕೆ ಬಂದೆ? ಅಲ್ಲೆಲ್ಲ ಬಾಡಿಗೆ ಜಾಸ್ತಿ ಹೇಳಿದ್ರಮ್ಮ, ಅದಕ್ಕೆ ಇಲ್ಲಿಗೆ ಬಂದಿದ್ವಾ. ಇವಾಗೂ ಅಷ್ಟೇ ಬಾಡಿಗೆ ಐತೈತೆ. ಎಲ್ಲಿಂದ ತಂದ್ಕಟ್ತೀಯಾ? ಹಾಂ, ಎಲ್ಲಿಂದ ತಂದ್ಕಟ್ತೀಯೋ? ಏನೋ ಒಂದು ಬಾಧೆ ಬೀಳ್ತೀನಿ. ನೀನು ಹೋಗಿ ಯಾವ್ದಾರ ಒಂದು ಮನೆ ನೋಡ್ಕೊಂಬಮ್ಮ. ನಾವು ಗಂಡಸ್ರು ಯಾರನ್ನೂ ಕೇಳೋಕ್ಕಾಗಲ್ಲ. ನೀವು ಹೆಂಗಸ್ರಾದ್ರೆ ಯಾರನ್ನ ಕೇಳ್ತೀರಿ? ಚೆನ್ನಾಗಿರೋ ಮನೆ ನೋಡ್ಕೊಂಬಮ್ಮ, ಅಲ್ಲಿ ಹೊರಟೋಗೋಣ ನಾವು. ನೀನು ಹೋಗಂಗಿದ್ದೆ ಹೋಗು, ನಾನು ಸಂಗೀತ ಇಲ್ಲೇ ಇರ್ತೀರಿ. ಏನು ಈ ಮನೆಗಿಂತ ಮನೆ ಬೇಕಾ? ಚೆನ್ನಾಗೈತೆ. ಸಂಗೀತ ಇಲ್ಲೇ ಇರಲ್ಲಂತಮ್ಮ, ಚೆನ್ನಾಗಿರೋ ಮನೆ ಬೇಕು ಅಂತವಳೆ. ಅಲ್ಲೇ ಸೌಗೀತ, ಹೌದೇನೆ? ಯಾಕೆ ಈ ಮನೆಗಿರೋಕ್ಕೆ ನನಗೆ ಬಾಧೆ? ನಾನಿರಲ್ಲ ಈ ಮನೆಗ, ನನಗೆ ಬೇಕಾಗಿಲ್ಲ ಈ ಮನೆ. ಮನೆ ನೋಡ್ರಿ, ಬಟ್ಟೆ ಒಗ್ಯಕ್ಕೆ ಒಂದು ವಾಷಿಂಗ್ ಮಿಷಿನು, ಟಿವಿ, ಆಮೇಲೆ ಸೋಫಾ, ಫ್ರಿಜ್ಜು ಇದೆಲ್ಲ ತಗೊಂಬರ್ರಿ. ನಂಗೆ ಈ ಮನೆ ಬೇಡ. ಅಯ್ಯೋ ರಾಮ, ಇದೆಂತ ಗಾಚಾರನೆ? ಬೇಕು ನೀನು ಹೇಳಿದ್ದವೆಲ್ಲ ತರಕ ಒಂದು 2 ಲಕ್ಷನೋ 3 ಲಕ್ಷನೋ ಎಲ್ಲಿಂದ ತರ ನಾವು? ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಇವೆಲ್ಲ ಬೇಕಾ ನಮ್ಕ? ಇರೋದ್ರಾಗ ಒತ್ತಾಕೊಂಡು ಹೋಗೋಣ. ಏನೋ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡಿರು. ಓ ಹೌದೇನೋ? ಹಿಂಗೆ ಹೇಳ್ತಾ ಇದೀಯ ನೀನು? ನೋಡ್ಕ ಆಮೇಲೆ ನಾನೇನಂತ ತೋರಿಸ್ಬೇಕಾತೈತೆ. ಯಾಕೆ? ಚೆನ್ನಾಗೇ ಇದ್ದಲ್ಲ, ಏನಾಯ್ತು ನಿಂಗೆ ಇದ್ದಕ್ಕಿದ್ದಂಗೆ? ಅಲ್ಲ, ನೆನ್ನೆ ಎಲ್ಲ ಹತ್ಕೊಂಡು ಸುರ್ಕೊಂಡು ಇದ್ದೆ, ಚೆನ್ನಾಗೇ ಇದ್ದೆ. ಏನಾಯ್ತು ಇದ್ದಕ್ಕಿದ್ದಂಗೆ? ನಾನು ಆ ಯಮ್ಮನ ಹತ್ರ ಒಂದು 2,000 ಕೊಡಮ್ಮ ಅಂತ ನಾನಂದ್ರೆ ಆ ಯಮ್ಮನ 5,000 ಕೊಟ್ಟವಳೆ. ಹೋಗಮ್ಮ ಸೊಸೆ ಬಸ್ರಿ ಅಂತೀಯಾ, ಏನೇನು ಬೈಕ್ ಆಯಿತು ಮಾಡಿಕ್ಕೆ ಹೋಗು ಅಂತ. ನೀನು ನೋಡಿದ್ರೆ ಹಿಂಗಾಡ್ತಾ ಇದೆಯಾ? ನಾನು ಅಲ್ಲಿಂದ ಎಷ್ಟು ಆಸೆ ಇಕ್ಕಮ್ಮನ, ಅಯ್ಯೋ ನನ್ನ ಸೊಸೆ ಏನೇನು ಕೇಳ್ತಾಳೋ ಅದೆಲ್ಲ ಮಾಡಿಕ್ಬೇಕು ಅಂತ. ಯಾಕೆ, ಏನಾಯ್ತೆ? ದೆವ್ವಾಗಿವ ಹಿಡ್ಕಂತೇನೆ? ಹ್ಞೂ ಹಿಡ್ಕೊಂಡದ್ ದೆವ್ವ, ಹಿಡ್ಕೊಂಡದೆ. ಬಿಡಿಸ್ತೀಯಾ? ನಾನು ದೆವ್ವ ಬಿಡ್ಸಕ್ಕ ನಿಂತ್ಕೊಂಡ್ರೆ ಆಮೇಲೆ ಅಷ್ಟೇ ನಿನ್ನ ಕತೆ. ಏನಾಯ್ತಂತ ಬುಗಳೇ? ಮರ್ಯಾದೆ ಕೊಟ್ಟಷ್ಟು ಮೇಲೆ ಕೊತ್ತೀಯಾ? ಏನೇ ನಿಂಗೆ ಬಂದಿರೋದು ಬರಬಾರ್ದು? ನೀನು ನಿನ್ನ ಮಗನ ಬೇರೆ ಮನೆ ಮಾಡಿ ಆ ಮನೆಗೆ ನಾನು ಏನೇನು ಕೇಳ್ತೀನೋ ಅವೆಲ್ಲ ತಂದಿಕ್ಕಿದ್ರೆ ಸರಿ. ಇಲ್ಲ ಅಂತಂದ್ರೆ ಇವಾಗ ಹೋಗಿ ಈ ಮಗುನ ತೆಗ್ಸ್ಬಿಟ್ಟು ಬರ್ತೀನಿ ನಾನು. ನನಗೆ ಬೇಕಾಗಿಲ್ಲ ಈ ಮಗು. ಅಯ್ಯೋ, ನಿನ್ನ ಬಾಯ ಗುಳುಗುಳು ಬೀಳ. ತಾಯಿ ಆಡೋ ಮಾತೇನೆ, ತಾಯಿ ಆಡೋ ಮಾತಾ. ನಡಿ, ಅಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ, ಅವ್ರ ಮನೆಗೆ ಒಂದು ಮಗು ಅದೇ. ಆ ಅಮ್ಮನ ಮಗಳು ಸತ್ತೋದ್ಲಂತೆ. ಆ ಅಮ್ಮನ ಹೆಂಗೆ ನೋಡ್ಕೊತಾವಳೆ ನೋಡಿ ಆ ಮಗುನ. ಬಂಗಾರಕ್ಕಿಂತ ಹೆಚ್ಚಿಗೆ ನೋಡ್ಕೊತಾವಳೆ. ಹಂಗೆ ಇಟ್ಕೊಂಡು ಕಾಪಾಡ್ತಾವಳೆ. ಅಲ್ಲ, ನಿಂಕೇನೆ ಬರಬಾರ್ದು ಬಂದಿರೋದು? ಅಯ್ಯೋ ಪಾಪಿ ಮುಂಡೆ, ಆ ಮಗು ಅವ್ರ ಅಮ್ಮನ ಸತ್ತೋಗೋ ಬದಲು ನೀನಾದರೂ ಸತ್ತೋಗ್ಬಾರ್ದಾಗಿತ್ತಾ? ನಿಂಕನ ಸಾವು ಬರಬಾರ್ದಾಗಿತ್ತಾ? ಆ ಬಂಗಾರದಂಥ ಮಗು ಇವತ್ತು ಅನಾಥ ಆಗೋಗೈತೆ. ಅಯ್ಯೋ ಪಾಪಿ. ನೋಡ, ಪಾಪನೂ ಇಲ್ಲ ಪುಣ್ಯನೂ ಇಲ್ಲ. ನಾನು ಹೇಳ್ದಂಗೆ ಕೇಳಿದ್ರೆ ನೀವಿಬ್ರು ಸರಿ, ಇಲ್ಲ ಅಂತಂದ್ರೆ ನಾನು ಹೇಳ್ದಂಗೆ ಮಾಡ್ತೀನಿ ಅಷ್ಟೇ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.